ನಮಸ್ತೆ, ಎಲ್ಲ ಆರಾಮಾಗಿದ್ದಾರೆ ಅನ್ಕೋತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸಬ್ಸೆಟ್ಸ್ ಇದೊಂದು ಕಾನ್ಸೆಪ್ಟ್ ಉಳಿದಿದೆ, ಅದನ್ನು ಡಿಸ್ಕಸ್ ಮಾಡ್ತೀವಿ. ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ರಿಯಲ್ ನಂಬರ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ, ರ್ಯಾಷನಲ್ಸ್ ಮತ್ತು ಇರ್ಯಾಷನಲ್ಸ್ ಸೇರಿ ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂಥ ದೊಡ್ಡ ಸೆಟ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಅದರದ್ದು ಸಬ್ಸೆಟ್ಸ್ ಅಂದರೆ ಕೆಲವು ಇಂಪಾರ್ಟೆಂಟ್ ಸಬ್ಸೆಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಇವತ್ತು. ಸೊ ನಾವು ಯೂಶ್ವಲಿ ಡಿಸ್ಕಸ್ ಮಾಡೋದು ರಿಯಲ್ ನಂಬರ್ ಸಬ್ಸೆಟ್ಸ್ ಅಂದರೆ ಇದು. ಈಗ ನ್ಯಾಚುರಲ್ ನಂಬರ್ಸ್ ಇರ್ಬೋದು 1 2 3, ಇದು ಕೂಡ ರಿಯಲ್ ನಂಬರ್ಸಲ್ಲೇ ಬರುತ್ತೆ. ರಿಯಲ್ ನಂಬರ್ಸ್ ಇದು ಒಂದು ಪಾರ್ಟ್. ಇದು ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ರಿಯಲ್ ನಂಬರ್ಸುವೆ ಅಂತ ಹೇಳ್ತೀವಿ. ಅದೇ ಥರ ಅದಕ್ಕೆ 0 ಆ್ಯಡ್ ಮಾಡಿದ್ರೆ ನ್ಯಾಚುರಲ್ ನಂಬರ್ಸಿಗೆ ಹೋಲ್ ನಂಬರ್ ಸಿಗುತ್ತೆ. ಸೆಟ್ ಆಫ್ ಹೋಲ್ ನಂಬರ್ಸ್ ಕೂಡ ಒಂದು ರಿಯಲ್ ನಂಬರಿದ್ದು ಸಬ್ಸೆಟ್ ಆಗಿರುತ್ತೆ. ಸೊ ಫಸ್ಟ್ ನಾವು ನ್ಯಾಚುರಲ್ ನಂಬರ್ಸ್, ಅದು ಯಾವುದ್ರ ಸಬ್ಸೆಟ್ ಅಂದರೆ ಸೆಟ್ ಆಫ್ ಹೋಲ್ ನಂಬರ್ಸ್ ಇದು, ಬಿಕಾಸ್ 0 ಆ್ಯಡ್ ಮಾಡಿ ತೆಗೆದಿರೋದು. ಸೊ ನ್ಯಾಚುರಲ್ ನಂಬರ್ಸ್ ಎಲ್ಲನೂ ಹೋಲ್ ನಂಬರ್ಸ್ ಆಗಿದೆ, ಬಟ್ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇದು. ಸೊ ಇದು ಬಿಗ್ಗರ್ ಸೆಟ್ ಆಗುತ್ತೆ. ಸೊ ಎನ್ ಇಸ್ ಎ ಸಬ್ಸೆಟ್ ಆಫ್ ಡಬ್ಲ್ಯೂ, ಸೆಟ್ ಆಫ್ ಹೋಲ್ ನಂಬರ್ಸ್. ಅದೇ ಥರ ಅದಕ್ಕೆ ನೆಗೆಟಿವ್ ನಂಬರ್ಸ್ ಆ್ಯಡ್ ಮಾಡಿದರೆ ನಮಗೆ ಸೆಟ್ ಆಫ್ ಇಂಟೀಜರ್ಸ್ ಸಿಗುತ್ತೆ. ಸೊ ಅದು ಇನ್ನೂ ದೊಡ್ಡ ಸೆಟ್ ಆಗುತ್ತೆ ಆವಾಗ. ಸೊ ಹೋಲ್ ನಂಬರ್ಸ್ ಇದ್ರದ್ದು ಸಬ್ಸೆಟ್. ಸೆಟ್ ಆಫ್ ಹೋಲ್ ನಂಬರ್ಸ್ ಇಸ್ ಎ ಸಬ್ಸೆಟ್ ಆಫ್ ಸೆಟ್ ಆಫ್ ಇಂಟೀಜರ್ಸ್ ಆಗುತ್ತೆ ಆವಾಗ. ಇನ್ನು ಇದೇ ಎಲಿಮೆಂಟ್ಸ್ ಯೂಸ್ ಮಾಡಿ, ಇಂಟೀಜರ್ಸ್ನ ಯೂಸ್ ಮಾಡಿ ನಾವು ಈ ಥರ ನಂಬರ್ಸ್ ಫಾರ್ಮ್ ಮಾಡಿದ್ರೆ a/b ≠ 0, ಈ ಥರ ನಂಬರ್ಸ್ ಫಾರ್ಮ್ ಮಾಡ್ತಾ ಹೋದರೆ ನಮಗೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ಅದು ಇನ್ನೂ ದೊಡ್ಡ ಸೆಟ್ ಆಗಿರುತ್ತೆ. ಸೊ ಸೆಟ್ ಆಫ್ ಇಂಟೀಜರ್ಸ್ ಇಸ್ ಅ ಸಬ್ಸೆಟ್ ಆಫ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಆಮೇಲೆ ಇದು ಎಲ್ಲೂ ಇನ್ಕ್ಲೂಡ್ ಆಗಿರದೇ ಇರುವಂಥ ನಂಬರ್ಸ್, ಫಾರ್ ಎಕ್ಸಾಂಪಲ್ ಪೈ ಆಗಿರ್ಬೋದು, √2 √3, ಇಂಥ ನಂಬರ್ಸ್ನ ನಾವು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದೆರಡೂ ಸೇರಿಸಿದರೆ ರ್ಯಾಷನಲ್ ನಂಬರ್ಸು ಇರ್ಯಾಷನಲ್ ನಂಬರ್ಸು ಸೇರಿಸಿದರೆ ಸೆಟ್ ಆಫ್ ರಿಯಲ್ ನಂಬರ್ ಸಿಗುತ್ತೆ ನಮಗೆ. ಸೊ ರಿಯಲ್ ನಂಬರ್ಸ್ ಇದೆಲ್ಲನೂ ನ್ಯಾಚುರಲ್ ನಂಬರ್ ಆಗಿರ್ಬೋದು, ಹೋಲ್ ನಂಬರ್ ಆಗಿರ್ಬೋದು, ಇಂಟೀಜರ್, ರ್ಯಾಷನಲ್ಸ್ ಮತ್ತು ಇರ್ಯಾಷನಲ್ಸ್ ಯಾವುದೇ ತೊಗೊಂಡ್ರೂ ಇದು ಸಬ್ಸೆಟ್ ಆಫ್ ರಿಯಲ್ ನಂಬರ್, ಬಿಕಾಸ್ ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಯಾವುದು ಅಂತ ಕೇಳಿದ್ರೆ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಇಂಟರ್ವಲ್ಸ್ ಇದನ್ನು ಡಿಸ್ಕಸ್ ಮಾಡೋಣ. ಇದು ನಿಮಗೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದ್ರೆ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನೀವು ನೋಡಿರ್ತೀರಾ ಈ ಥರದ್ದು ಕ್ವಶನ್ಸ್ನ. ಸೆಟ್ ಆಫ್ ಇಂಟರ್ವಲ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಈ ಥರ ಬರಿಬೇಕು. ಅಥವಾ ಅದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ನಿಮಗೆ ಇಂಟರ್ವಲ್ ಫಾರ್ಮಲ್ಲಿ ಬರೆಯೋಕ್ಕೆ ಹೇಳ್ತಾರೆ. ಅಥವಾ ಇಂಟರ್ವಲ್ ಫಾರ್ಮ್ ಕೊಟ್ಟಿರ್ತಾರೆ, ನೀವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀರಿ ಅಂತಲೂ ಹೇಳ್ತಾರೆ. ಆ ಥರ ಕ್ವಶನ್ಸ್ ಇರುತ್ತೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ. ಸೊ ಇಂಟರ್ವಲ್ಸ್ ಆನ್ ದ ರಿಯಲ್ ನಂಬರ್ ಲೈನ್. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು? ನಾವು ಯೂಶ್ವಲಿ ನೋಡ್ತೀವಿ ರಿಯಲ್ ಲೈನನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಇಲ್ಲಿ ನಾವು 0 ಅಂತ ಇದ್ದರೆ ಸೆಂಟರಲ್ಲಿ 0ನ ರೈಟ್ ಸೈಡ್ ಇರುವ ಎಲ್ಲ ನಂಬರ್ಸು ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿರುತ್ತೆ. 0ದು ಲೆಫ್ಟ್ ಸೈಡ್ ಇರೋ ಎಲ್ಲ ನಂಬರ್ಸ್ ನೆಗೆಟಿವ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಇದು ನಾವು ಯೂಶ್ವಲಿ ರಿಯಲ್ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ವಿಧಾನ. ಇಲ್ಲಿ ನಾವು ಒಂದು ಯಾವುದೇ ನಂಬರ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ಪಾಯಿಂಟ್ ಇಟ್ಟು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ನೀವು +1 ಅಂತ ತಗೊಂಡ್ರೆ ಇದು +1, ಇದು -1. ಈಗ ನೋಡಿ, ಈ ಇಂಟರ್ವಲ್ ಬರಿಬೇಕಾದ್ರೆ ನಾವು ಒಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಇಲ್ಲಿ ನೀವು ಈಗ ಪಾಯಿಂಟ್ನ ಈ ಥರ ಸರ್ಕಲ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀರಾ. ಯಾವಾಗ ಇಂಟರ್ವಲ್ಸ್ ಬರಿತೀರಾ ಆವಾಗ ಸರ್ಕಲ್ನ ನೀವು ಓಪನ್ ಇಟ್ಟರೆ, ಶೇಡ್ ಮಾಡದೆ ಹಾಗೆ ಇಟ್ಟರೆ ಅದನ್ನು ಪಾಯಿಂಟ್ನ ಇನ್ಕ್ಲೂಡ್ ಮಾಡಬಾರ್ದು. ಓಕೆ, ಸಪೋಸ್ ನೀವು ಸರ್ಕಲ್ನ ಫಿಲ್ ಮಾಡಿ ತೋರಿಸಿದರೆ ಅದರ ಅರ್ಥ ಏನಾಗುತ್ತೆ ಅಂದರೆ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಈ ಎಕ್ಸಾಂಪಲ್ ನೋಡಿ. ಇವಾಗ ಫಸ್ಟ್ ಇದನ್ನು ನಾವು ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಯಾಕೆ ಓಪನ್ ಇಂಟರ್ವಲ್ ಅಂತ ಅಂದರೆ ಇದನ್ನು ಸರ್ಕಲ್ನು ಶೇಡ್ ಮಾಡಿಲ್ಲ. ಇದು ಲೆಫ್ಟ್ ಹ್ಯಾಂಡ್ ಪಾಯಿಂಟ್, ಇದು ರೈಟ್ ಹ್ಯಾಂಡ್ ಪಾಯಿಂಟ್. ಈ ಪಾಯಿಂಟ್ನು ಇನ್ಕ್ಲೂಡ್ ಆಗಿಲ್ಲ, ಈ ಪಾಯಿಂಟೂ ಇನ್ಕ್ಲೂಡ್ ಆಗಿಲ್ಲ. ಸೊ ಇದು ಎರಡು ಸೈಡ್ ಓಪನ್ ಆಗಿದೆ, ಇನ್ಕ್ಲೂಡ್ ಆಗಿಲ್ಲ. ಸೊ ಇದು ಓಪನ್ ಇಂಟರ್ವಲ್. ಈಗ ನಾವು ರೌಂಡ್ ಬ್ರ್ಯಾಕೆಟಿಂದ ಬರಿಬೇಕು. ಸೊ ಇದನ್ನು ಹೇಗೆ ಓದ್ತೀವಿ ಅಂದರೆ ಓಪನ್ ಇಂಟರ್ವಲ್ a, b, ಎರಡು ಸೈಡ್ ರೌಂಡ್ ಬ್ರ್ಯಾಕೆಟ್ ಇದ್ದರೆ ಓಪನ್ ಇಂಟರ್ವಲ್. ಓದೋದು ಹೇಗೆ ಅಂದರೆ ಓಪನ್ ಇಂಟರ್ವಲ್ a, b. ಈ ಥರ ಬರೆದ್ರೆ ಇದರ ಅರ್ಥ ಏನು ಅಂದರೆ ರಿಯಲ್ ಲೈನಲ್ಲಿ ಇದಿದೆ, ಈ ಇಂಟರ್ವಲ್ ಒಂದು ಪಾರ್ಟ್ ರಿಯಲ್ ಲೈನ್. ಇದು ಯಾವ ಥರ ಇದೆ ಅಂದರೆ ಪಾಯಿಂಟ್ A ಲೆಫ್ಟ್ ಸೈಡಲ್ಲಿದೆ, ಪಾಯಿಂಟ್ B ರೈಟ್ ಸೈಡಲ್ಲಿದೆ. ಇದು ಬರೀ 2 ಪಾಯಿಂಟ್ ಅಲ್ಲ,
ದಿಸ್ ಇಸ್ ನಾಟ್ ಫ್ಲವರ್ ಬ್ರ್ಯಾಕೆಟ್ ಅಲ್ಲ ಇದು. ಫ್ಲವರ್ ಬ್ರ್ಯಾಕೆಟ್ ಎ ಕಾಮ ಬಿ ಅಂದರೆ ಏನರ್ಥ, ಎ ಮತ್ತು ಬಿ 2 ಪಾಯಿಂಟ್ ಇರುವಂಥ ಒಂದು ಸೆಟ್ ಅಂತ ಅರ್ಥ. ಇದು ಫ್ಲವರ್ ಬ್ರ್ಯಾಕೆಟ್ ಅಲ್ಲ, ರೌಂಡ್ ಬ್ರ್ಯಾಕೆಟ್. ಸೊ ಇದರ ಅರ್ಥ ಏನಂದರೆ ಈ ಎ ಮತ್ತು ಬಿ ಮಧ್ಯದಲ್ಲಿ ಏನೆಲ್ಲ ಪಾಯಿಂಟ್ಸ್ ಬರುತ್ತೆ, ಇಲ್ಲಿ ಆ್ಯಸ್ ಯು ಕ್ಯಾನ್ ಸಿ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ಇದೆಲ್ಲ ಪಾಯಿಂಟ್ಸ್ ಈ ಸೆಟ್ಟಲ್ಲಿದೆ. ಅದನ್ನು ನಾವು ಒಂದೊಂದೇ ಲಿಸ್ಟ್ ಮಾಡಿ ಬರೆಯೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇಂಟರ್ವಲ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಎ ಮತ್ತು ಬಿ ಮಧ್ಯದಲ್ಲಿರೋ ಎಲ್ಲ ಪಾಯಿಂಟ್ಸು ಇದೆ ಈ ಸೆಟ್ಟಲ್ಲಿ. ಬಟ್ ಯಾವುದು 2 ಪಾಯಿಂಟ್ ಇಲ್ಲ, ಎಂಡ್ ಪಾಯಿಂಟ್ಸ್ 2 ಇಲ್ಲ, ಬಿಕಾಸ್ ಇದು ಓಪನ್ ಇಂಟರ್ವಲ್. ನೆಕ್ಸ್ಟ್ ಟೈಪ್ ಬರುತ್ತೆ ಹಾಫ್ ಓಪನ್ ಇಂಟರ್ವಲ್. ಹಾಗಂದರೆ ಏನು, ಇಲ್ಲಿ ನೋಡಿ ಬ್ರ್ಯಾಕೆಟ್ ಅಬ್ಸರ್ವ್ ಮಾಡಿ. ಈ ಕಡೆ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ ಲೆಫ್ಟ್ ಸೈಡ್, ಈ ಕಡೆ ರೌಂಡ್ ಬ್ರ್ಯಾಕೆಟ್ ಇದೆ. ಅದರ ಅರ್ಥ ಲೆಫ್ಟ್ ಸೈಡ್ ಪಾಯಿಂಟ್ ದಟ್ ಈಸ್ ಎ ಇನ್ಕ್ಲೂಡ್ ಆಗಿದೆ, ರೈಟ್ ಸೈಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ. ಸೊ ಈ ಸೆಟ್ಟಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ ಬರುತ್ತೆ, ಆಲ್ ದ ಪಾಯಿಂಟ್ಸ್, ಆಲ್ ದ ರಿಯಲ್ ನಂಬರ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಮಧ್ಯದಲ್ಲಿರೋ ಎಲ್ಲ ರಿಯಲ್ ನಂಬರ್ಸ್ ಈ ಸೆಟ್ಟಲ್ಲಿದೆ, ಇನ್ಕ್ಲೂಡಿಂಗ್ ಲೆಫ್ಟ್ ಹ್ಯಾಂಡ್ ಪಾಯಿಂಟ್ ಎ, ಇನ್ಕ್ಲೂಡಿಂಗ್ ಎ, ಎಕ್ಸ್ಕ್ಲೂಡಿಂಗ್ ಬಿ. ರೈಟ್ ಆ್ಯಂಡ್ ಬಿ ಏನಿದೆ ಇದು ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ ಈ ಸೆಟ್ಟಲ್ಲಿ. ಓಕೆ, ಅದೇ ಥರ ಇನ್ನೊಂದು ಹಾಫ್ ಓಪನ್ ಇಂಟರ್ವಲ್ ಇದೆ. ಇದು ನೋಡಿ, ಲೆಫ್ಟ್ ಸೈಡ್ ರೌಂಡ್ ಬ್ರ್ಯಾಕೆಟ್ ಓಪನ್ ಇದೆ, ರೈಟ್ ಸೈಡ್ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಇದರ ಅರ್ಥ ಲೆಫ್ಟ್ ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ, ಇಲ್ಲಿ ನೋಡ್ಬೋದು ನೀವು ಸರ್ಕಲ್ನ ಶೇಡ್ ಮಾಡಿಲ್ಲ. ರೈಟ್ ಎಂಡ್ ಪಾಯಿಂಟ್ ಏನಿದೆ ಬಿ, ಅದು ಇನ್ಕ್ಲೂಡ್ ಆಗಿದೆ. ಸೊ ಈ ಸೆಟ್ಟಲ್ಲಿ ಏನೆಲ್ಲ ಪಾಯಿಂಟ್ಸ್ ಬರುತ್ತೆ, ಆಲ್ ದ ಪಾಯಿಂಟ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಈ ಎ ಮತ್ತು ಬಿ ಮಧ್ಯದಲ್ಲಿರೋ ಏನೆಲ್ಲ ಪಾಯಿಂಟ್ಸ್ ಇದೆ ಅಷ್ಟು ಪಾಯಿಂಟ್ಸ್ ಈ ಸೆಟ್ಟಲ್ಲಿದೆ, ಇನ್ಕ್ಲೂಡಿಂಗ್ ಬಿ ಇನ್ಕ್ಲೂಡ್ ಆಗಿದೆ ಸ್ಕ್ವೇರ್ ಬ್ರ್ಯಾಕೆಟ್, ಎಕ್ಸ್ಕ್ಲೂಡಿಂಗ್ ಎ. ಈ ಲೆಫ್ಟ್ ಹ್ಯಾಂಡ್ ಪಾಯಿಂಟ್ ಎ ಏನಿದೆ ಅದು ಇನ್ಕ್ಲೂಡ್ ಆಗಿಲ್ಲ. ದಟ್ ಈಸ್ ಇಂಡಿಕೇಟೆಡ್ ಬೈ ಈ ರೌಂಡ್ ಬ್ರ್ಯಾಕೆಟ್ ಏನು ಬರೆದಿದ್ದಾರೆ ಅದು ಅದಕ್ಕೆ ಬರೆಯೋದು. ಇನ್ನು ಲಾಸ್ಟ್ ಟೈಪ್ ಯಾವುದು ಅಂದರೆ ಕ್ಲೋಸ್ಡ್ ಇಂಟರ್ವಲ್. ಇದು ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ. 2 ಸೈಡ್ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ ನೋಡಿ. ಇದರ ಅರ್ಥ ಏನು, 2 ಎಂಡ್ ಪಾಯಿಂಟ್ಸು ಇನ್ಕ್ಲೂಡ್ ಆಗಿದೆ, 2 ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ. ಇಲ್ಲಿ 2 ಕಡೆ ಸರ್ಕಲ್ನ ಶೇಡ್ ಮಾಡಿದ್ದಾರೆ, ಫೀಲ್ಡ್ ಸರ್ಕಲ್ ಇದೆ 2. ಸೊ ಈ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅಂತ ಕೇಳಿದ್ರೆ, ಆಲ್ ರಿಯಲ್ ನಂಬರ್ಸ್. ಈ 2 ಪಾಯಿಂಟ್ನ ಮಧ್ಯದಲ್ಲಿ ಎಷ್ಟೆಲ್ಲ ರಿಯಲ್ ನಂಬರ್ಸ್ ಇದೆ, ಇನ್ಫೈನೈಟ್ಲಿ ಮೆನಿ ರಿಯಲ್ ನಂಬರ್ಸ್, ಅದೆಲ್ಲ ರಿಯಲ್ ನಂಬರ್ಸ್ ಈ ಸೆಟ್ಟಲ್ಲಿದೆ. ಇದೊಂದು ಸೆಟ್ಟನ್ನ ನಾವು ಪಾಯಿಂಟ್ಸ್ ಲಿಸ್ಟ್ ಮಾಡೋಕ್ಕೆ ಬಂದರೆ ಫ್ಲವರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲ, ಇದು ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ ಒಂದು ಪಾರ್ಟ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ವಿಧಾನ ಅಷ್ಟೇ. ಸೆಟ್ಟನ್ನು ರೆಪ್ರೆಸೆಂಟ್ ಮಾಡೋ ಇಂಟರ್ವಲ್ಸ್ನ ಸೆಟ್ ಥರ ರೆಪ್ರೆಸೆಂಟ್ ಮಾಡುವಂಥ ವಿಧಾನ ಕ್ಲೋಸ್ಡ್ ಇಂಟರ್ವಲ್. 2 ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಇದರ ಅರ್ಥ. ಹಾಗಾದರೆ ಇನ್ಫಿನಿಟಿ ಬಂದರೆ ಏನು ಮಾಡಬೇಕು, ಇಲ್ಲಿ 4 ಎಕ್ಸಾಂಪಲ್ಸಲ್ಲಿ ಏನಾಗಿದೆ, ಎಂಡ್ ಪಾಯಿಂಟ್ಸ್ ಯಾವುದು ಅಂತ ಗೊತ್ತಿದೆ ನಮಗೆ. ಸಪೋಸ್ ಈ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಒಂದು ಎಂಡ್ ಪಾಯಿಂಟ್ ಗೊತ್ತಿದೆ, ರೈಟ್ ಎಂಡ್ ಪಾಯಿಂಟ್ ಯಾವುದು ಎ ಅಂತ ಗೊತ್ತಿದೆ. ಬಟ್ ಲೆಫ್ಟ್ ಈ ಥರ ಆ್ಯರೋ ತೋರಿಸಿದ್ದಾರೆ. ಅದರ ಅರ್ಥ ಏನು, ಇದು ಇನ್ಫಿನಿಟಿ, ಎಂಡ್ ಪಾಯಿಂಟ್ ಇನ್ಫಿನಿಟಿ ಅಂತ ಅರ್ಥ. ಆವಾಗ ಹೇಗೆ ರೆಪ್ರೆಸೆಂಟ್ ಮಾಡೋದು, ಇದು ಆ್ಯಕ್ಚುಲಿ ಯಾವ ಸೈಡ್ ಇನ್ಫಿನಿಟಿ, ಇದು ಲೆಫ್ಟ್ ಸೈಡ್ ಅಂದರೆ ಯಾವ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಒಂದು ಪಾಯಿಂಟ್ ಏನಲ್ಲ ಅದು ಅಲ್ವಾ. ಅದನ್ನು ಇನ್ಫಿನಿಟಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಅದು ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಇನ್ಫಿನಿಟಿ ಯೂಸ್ ಮಾಡ್ತೀವಿ. ಬಿಟ್ಟರೆ ದಟ್ ಈಸ್ ನಾಟ್ ದಿ ಎಂಡ್ ಪಾಯಿಂಟ್ ಆಫ್ ದ ರಿಯಲ್ ಲೈನ್ ಇದು ಎಂಡ್ ಪಾಯಿಂಟ್ ಏನಲ್ಲ ಅದು. ಸೊ ಇದು ನೆಗೆಟಿವ್ ಸೈಡ್ ಆಗಿರೋದ್ರಿಂದ ನೆಗೆಟಿವ್ ಇನ್ಫಿನಿಟಿ ಈ ಕಡೆ ಬರುತ್ತೆ ಅಂತ ಒಂದು ರೆಪ್ರೆಸೆಂಟ್ ಮಾಡ್ತೀವಿ. ಇನ್ಕ್ಲೂಡ್ ಮಾಡಬಾರ್ದು ಯಾವತ್ತೂ ಇನ್ಫಿನಿಟಿನ, ಬಿಕಾಸ್ ಇನ್ಫಿನಿಟಿ ಈಸ್ ನಾಟ್ ಎ ಡೆಫಿನೆಟ್ ನಂಬರ್. ಅದೇ ಥರ ರೈಟ್ ಎಂಡ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ, ಇದು ರೈಟ್ ಎಂಡ್ ಪಾಯಿಂಟ್. ಸೊ ಎ ಇದು ಇನ್ಕ್ಲೂಡ್ ಆಗಿದಾ, ಇಲ್ಲ, ಇದು ಸರ್ಕಲ್ ಶೇಡ್ ಆಗಿಲ್ಲ. ಸೊ ರೌಂಡ್ ಬ್ರ್ಯಾಕೆಟ್ಸ್ ಬರಿಬೇಕು. ಸಪೋಸ್ ಆ ಸರ್ಕಲ್ ಶೇಡ್ ಆಗಿದೆ ಈ ಎಕ್ಸಾಂಪಲಲ್ಲಿರೋ ಥರ, ಆವಾಗ ನೀವು ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಬೇಕು. ಅದೇ ಥರ ರೈಟ್ ಸೈಡ್ ಆಫ್ ದ ರಿಯಲ್ ಲೈನ್ಗೆ ಈ ಥರ ಎಕ್ಸ್ಟೆಂಡ್ ಆಗಿದ್ದರೆ ಹೇಗೆ ಬರೆಯೋದು, ಲೆಫ್ಟ್ ಎಂಡ್ ಕೊಟ್ಟಿದ್ದಾರೆ, ರೈಟ್ ಎಂಡ್ ಇದು ಶೇಡ್ ಮಾಡಿದ್ದಾರೆ, ಇದು ಇನ್ಫಿನಿಟಿವರೆಗೂ ತೋರಿಸ್ತಾ ಇದೆ ಲೈನ್. ಅಂದರೆ ಇದು ಯಾವ ಸೈಡ್, ರೈಟ್ ಸೈಡ್ ಅಂದರೆ ಯಾವಾಗಲೂ ಪಾಸಿಟಿವ್ ಇನ್ಫಿನಿಟಿ ಸೈಡ್ ಆಗಿರುತ್ತೆ. ಸೊ ಇಲ್ಲಿ ಪ್ಲಸ್ ಇನ್ಫಿನಿಟಿ ಬರೆದಿದ್ದಾರೆ. ಇನ್ಫಿನಿಟಿ ಈಸ್ ನಾಟ್ ಎ ಡೆಫಿನೆಟ್ ನಂಬರ್, ಸೊ ಅದನ್ನು ಇನ್ಕ್ಲೂಡ್ ಮಾಡಬಾರ್ದು ಯಾವತ್ತೂ, ಓಪನ್ ಇಂಟರ್ವಲ್ಲೇ ಇಟ್ಕೊಂಡಿರಬೇಕು. ಸೊ
ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ನಂಬರ್ ಇದೆ, ಡೆಫಿನೆಟ್ ನಂಬರ್ ಇದೆ ಬಿ ಅಂತ, ಅದು ಇನ್ಕ್ಲೂಡ್ ಆಗಿಲ್ಲ. ಅದು ಯಾವುದರಿಂದ ಗೊತ್ತಾಗ್ತಾ ಇದೆ ನಿಮಗೆ? ಸರ್ಕಲ್ನ ಶೇಡ್ ಮಾಡಿಲ್ಲ. ಸೊ ಇದನ್ನು ರೌಂಡ್ ಬ್ರ್ಯಾಕೆಟ್ ಯೂಸ್ ಮಾಡಿ ಬರಿತೀವಿ. ಸಪೋಸ್ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ಕ್ಲೂಡ್ ಆಗಿದ್ದರೆ ಯು ಕ್ಯಾನ್ ಯೂಸ್ ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿ ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ್ದು ಇಂಟರ್ವಲ್ಸ್ ಇದೆ. ರಿಯಲ್ ಲೈನಲ್ಲೇ ನಾವು ಬೇರೆ ಬೇರೆ ಥರ ಸೆಟ್ಟನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಇಂಟರ್ವಲ್ ಫಾರ್ಮಲ್ಲಿ ಅಂತ. ಫಸ್ಟ್ ಓಪನ್ ಇಂಟರ್ವಲ್, ಎರಡೂ ಸೈಡ್ ಇನ್ಕ್ಲೂಡ್ ಆಗಿರಬಾರ್ದು ಎಂಡ್ಸ್. ಎರಡು ಸೈಡ್ ಇನ್ಕ್ಲೂಡ್ ಆಗಿದ್ದರೆ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಕ್ಲೋಸ್ಡ್ ಇಂಟರ್ವಲ್. ಲೆಫ್ಟ್ ಸೈಡ್ ಇನ್ಕ್ಲೂಡ್ ಆಗಿದರೆ ಒಂದು ಸೈಡ್ ಸ್ಕ್ವೇರ್ ಬ್ರ್ಯಾಕೆಟ್, ಒಂದು ಸೈಡ್ ರೌಂಡ್ ಬ್ರ್ಯಾಕೆಟ್. ರೈಟ್ ಸೈಡ್ ಇನ್ಕ್ಲೂಡ್ ಆಗಿದ್ದರೆ ರೈಟ್ ಸೈಡ್ ಸ್ಕ್ವೇರ್ ಬ್ರ್ಯಾಕೆಟ್, ಲೆಫ್ಟ್ ಸೈಡ್ ಓಪನ್ ಬ್ರ್ಯಾಕೆಟ್. ಇದನ್ನ ಹಾಫ್ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಇದು ಇನ್ಫಿನಿಟೀಸ್ನ ಇನ್ಕ್ಲೂಡ್ ಮಾಡೋವಂಥದ್ದು ಮೆಥಡ್. ಎಕ್ಸಾಂಪಲ್ಸ್ ನೋಡೋಣ, ಅಥವಾ ಇನ್ನೂ ಕ್ಲಿಯರ್ ಆಗುತ್ತೆ. ಇವಾಗ ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡಿ. ರೈಟ್ ದ ಫಾಲೋವಿಂಗ್ ಆ್ಯಸ್ ಇಂಟರ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ನಿಮಗೆ, ನೀವು ಇದನ್ನು ಇಂಟರ್ವಲ್ ಫಾರ್ಮಲ್ಲಿ ಬರಿಬೇಕು. ಸೊ ಇದು ನೋಡಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ರಿಯಲ್ ನಂಬರ್. ಇದು ಇಂಪಾರ್ಟೆಂಟ್. ಇದನ್ನು ಉಲ್ಟಾ ಕೇಳ್ತಾರೆ ಒಂದೊಂದು ಸಲ. ಇಂಟರ್ವಲ್ ಕೊಟ್ಟಿರ್ತಾರೆ, ನೀವು ಸೆಟ್ ಬಿಲ್ಡರ್ ಫಾರ್ಮ್ ಬರೀರಿ ಅಂತ ಹೇಳ್ತಾರೆ. ಆವಾಗ ನೀವು ಇದನ್ನು ಬರೀಲೇಬೇಕಾಗುತ್ತೆ, ಇದು ಮೆನ್ಷನ್ ಮಾಡಲೇಬೇಕು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ರಿಯಲ್ ನಂಬರ್ ಯಾವ ಥರ ಇರಬೇಕು? -4 ಇದು ನೋಡಿ, ಈಕ್ವಲ್ ಟು ಸಿಂಬಲ್ ಇಲ್ಲ ಇಲ್ಲಿ, ಬರೀ ಲೆಸ್ ದ್ಯಾನ್ ಇದೆ. ಎಕ್ಸ್ ಲೆಸ್ ದ್ಯಾನ್ -4 ಇದೆ, ಸಾರಿ ಎಕ್ಸ್ ಗ್ರೇಟರ್ ದ್ಯಾನ್ -4 ಇದೆ. ಈಕ್ವಲ್ ಟು ಇಲ್ಲ, ಅದರ ಅರ್ಥ ಏನು? ಇದು ಇನ್ಕ್ಲೂಡ್ ಆಗಿಲ್ಲ. ಸೊ ಈ ಸೈಡ್ ಏನು ಬರಬೇಕು? ಓಪನ್ ಬ್ರ್ಯಾಕೆಟ್ ಬರಬೇಕು. ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6, ಈಕ್ವಲ್ ಟು ಸಿಂಬಲ್ ಏನಿದೆ ನೋಡಿ, ಇದು ಇದೆ ಅಂದರೆ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಕ್ಲೋಸ್ ಪಾಯಿಂಟ್ಸ್ ಇಲ್ಲೇ ಕೊಟ್ಟಿರ್ತಾರೆ, ನೀವು ಅದನ್ನೇ ಬರೆದ್ರೆ ಆಯಿತು. ಸೊ ಲೆಫ್ಟ್ ಸೈಡ್ ಇದು -4, ರೈಟ್ ಸೈಡ್ ಬಂದುಬಿಟ್ಟು -6. ಇದು ಆನ್ಸರ್ ಆಗಿರುತ್ತೆ. ಅದನ್ನು ನೀವು ರಿಯಲ್ ಲೈನಲ್ಲಿ ಇನ್ನೂ ಕ್ಲಿಯರಾಗಿ ರೆಪ್ರೆಸೆಂಟ್ ಮಾಡೋದಾದರೆ -4 ಇಲ್ಲಿದೆ, ಇಲ್ಲಿ ಮಧ್ಯ ಸಮ್ವೇರ್ 0 ಬರುತ್ತೆ. 0ದು ಲೆಫ್ಟ್ ಸೈಡ್ -4 ಇದೆ, ರೈಟ್ ಸೈಡ್ ಪಾಸಿಟಿವ್ ಸೈಡ್ 6 ಇದೆ. -4 ಇನ್ಕ್ಲೂಡ್ ಆಗಬಾರ್ದು. ಇದು ನೋಡಿ, ಈಕ್ವಲ್ ಟು ಸಿಂಬಲ್ ಇಲ್ಲ ಇಲ್ಲಿ. ಸೊ ಎಕ್ಸ್ ಯಾವ ಥರ ಇದೆ? -4 ಮತ್ತು 6 ಮಧ್ಯ ಇದೆ. ಅಂದರೆ -4 ಮತ್ತು 6 ಮಧ್ಯೆ ಏನೆಲ್ಲ ರಿಯಲ್ ನಂಬರ್ಸ್ ಬರುತ್ತೆ, ಎಷ್ಟೆಲ್ಲ ರಿಯಲ್ ನಂಬರ್ಸ್ ಬರುತ್ತೆ, ಅದೆಲ್ಲನೂ ಈ ಸೆಟ್ಟಲ್ಲಿ ಇದೆ ಅಂತ ಅರ್ಥ. ಬಟ್ -4 ಇನ್ಕ್ಲೂಡ್ ಆಗಿಲ್ಲ, 6 ಇನ್ಕ್ಲೂಡ್ ಆಗಿದೆ. ಅದೇ ಥರ ಇನ್ನೂ ಎಕ್ಸಾಂಪಲ್ಸ್ ಇದೆ ನೋಡಿ. ಸೆಕೆಂಡ್ ಒನ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಎಕ್ಸ್ ರಿಯಲ್ ನಂಬರ್ ಆಗಿರಬೇಕು. ಲೆಫ್ಟ್ ಹ್ಯಾಂಡ್ ಯಾವುದು? -12. ರೈಟ್ ಹ್ಯಾಂಡ್ ಯಾವುದು? -10. ಲೆಫ್ಟ್ ಹ್ಯಾಂಡ್ ಇನ್ಕ್ಲೂಡ್ ಆಗಿದೆಯಾ? ಇಲ್ಲ, ಈಕ್ವಲ್ ಟು ಸಿಂಬಲ್ ಇಲ್ಲ. ರೈಟ್ ಹ್ಯಾಂಡ್ ಇನ್ಕ್ಲೂಡ್ ಆಗಿದೆಯಾ? ಇಲ್ಲ, ಈಕ್ವಲ್ ಟು ಸಿಂಬಲ್ ಇಲ್ಲ. ಸೊ ಇದು ಎರಡೂ ಸೈಡ್ ಏನಾಗಿರಬೇಕು? ಓಪನ್ ಬ್ರ್ಯಾಕೆಟ್ ಆಗಿರಬೇಕು. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಓಪನ್ ಇಂಟರ್ವಲ್. ಅದನ್ನು ಇಲ್ಲಿ ಬರೆದಿದ್ದೀವಿ ನೋಡಿ. ಎಂಡ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ ಕ್ವಶನಲ್ಲಿ, -12, -10 ಕೊಮ್ಮ ಹಾಕಿ ಬರಿಬೇಕು. ಸೊ ಇದು ಬರೀ 2 ನಂಬರ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದು ಬ್ರ್ಯಾಕೆಟ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇದು ಫ್ಲವರ್ ಬ್ರ್ಯಾಕೆಟ್ ಅಲ್ಲ. ಸೊ ಇದು 2 ಪಾಯಿಂಟ್ ಅಂತ ಅಂದ್ಕೋಬೇಡಿ. -12 ಮತ್ತು -10 ಮಧ್ಯೆ ಎಷ್ಟೆಲ್ಲ ನಂಬರ್ಸ್ ಬರುತ್ತೆ ಅದೆಷ್ಟು. ಫಾರ್ ಎಕ್ಸಾಂಪಲ್ -11.5 ಆಗಿರ್ಬೋದು, -11 ಆಗಿರ್ಬೋದು, -10.999 ಆಗಿರ್ಬೋದು. ಈ ಥರ ಎಷ್ಟು ರಿಯಲ್ ನಂಬರ್ಸ್ ಬರೆಯೋಕ್ಕಾಗುತ್ತೆ? ಇನ್ಫೈನೈಟ್ಲಿ ಮೆನಿ. ಅಷ್ಟು ರಿಯಲ್ ನಂಬರ್ಸ್ ಈ ಸೆಟ್ಟಲ್ಲಿದೆ. ಅದೇ ಥರ ಈ ನೋಡಿ, ಥರ್ಡ್ ಎಕ್ಸಾಂಪಲ್, 0 ಮತ್ತು 7ನ ಮಧ್ಯದಲ್ಲಿರಬೇಕು. 0 ಮತ್ತು 7 ಮಧ್ಯ ಎಷ್ಟೆಲ್ಲ ನಂಬರ್ಸ್ ಬರುತ್ತೆ ಅದೆಲ್ಲ. 0 ಮತ್ತು 1 ಮಧ್ಯನೇ ಇನ್ಫೈನೈಟ್ಲಿ ಮೆನಿ ನಂಬರ್ಸ್ ಇದೆ. 0.1, 0.0001, 0.009999 ಈ ಥರ. ಆಮೇಲೆ 1.9999, 1.0111 ಆ ಥರ 7ವರೆಗೂ ಎಷ್ಟು ನಂಬರ್ಸ್ ಬರಿಬೋದು ಅದಷ್ಟು ನಂಬರ್ಸ್ ಈ ಸೆಟ್ಟಲ್ಲಿದೆ. ಯಾವುದು ಇನ್ಕ್ಲೂಡ್ ಆಗಿದೆ, ಯಾವುದು ಇನ್ಕ್ಲೂಡ್ ಆಗಿಲ್ಲ ಎಂಡ್ ಪಾಯಿಂಟ್ಸ್ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇದೆ. ಸೊ ಲೆಫ್ಟ್ ಸೈಡ್ ಇನ್ಕ್ಲೂಡ್ ಆಗಿದೆ, ರೈಟ್ ಸೈಡ್ ಇನ್ಕ್ಲೂಡ್ ಆಗಿಲ್ಲ, ಬಿಕಾಸ್ ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಸರ್ಕಲ್ನ ಶೇಡ್ ಮಾಡಿಲ್ಲ, ಇಲ್ಲಿ ಸರ್ಕಲ್ನ ಶೇಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಇನ್ಇಕ್ವಾಲಿಟಿ ಸಿಂಬಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎರಡೂ ಸೈಡ್ ಇನ್ಕ್ಲೂಡ್ ಆಗಿರಬೇಕು.
ಲೆಫ್ಟ್ ಎಂಡ್ 3, ರೈಟ್ ಎಂಡ್ 4, ಅಂದರೆ 3 ಮತ್ತು 4 ಮಧ್ಯ ಎಷ್ಟೆಲ್ಲ ರಿಯಲ್ ನಂಬರ್ಸ್ ಬರುತ್ತೆ ಅದಷ್ಟು ಈ ಸೆಟ್ಟಲ್ಲಿ ಇದೆ ಅಂತ ಅರ್ಥ. 2 ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ಇಂಟರ್ವಲ್ ಫಾರ್ಮಲ್ಲಿ ಈ ಥರ ಬರಿಬೋದು. ಸೊ ನಾನು ಆಗಲೇ ಹೇಳಿದಾಗೆ ಕೆಲವು ಕ್ವಶನ್ಸಲ್ಲಿ ಇದು ಕೊಟ್ಟಿರ್ತಾರೆ, ಇಂಟರ್ವಲ್ ಫಾರ್ಮ್ ಕೊಟ್ಟಿರ್ತಾರೆ, ನೀವು ಅದರದ್ದು ಸೆಟ್ ಬಿಲ್ಡರ್ ಫಾರ್ಮ್ನ ಬರಿಬೇಕಾಗುತ್ತೆ ಈ ಥರ. ಸೊ ಇಲ್ಲಿ ನೋಡಿ -3, 0 ಅಂತ ಇದೆ. ಅಂದರೆ ಇದರ ಅರ್ಥ ಏನು, -3 ಮತ್ತು 0 ಮಧ್ಯದಲ್ಲಿ ಏನೆಲ್ಲ ನಂಬರ್ಸ್ ಬರುತ್ತೆ ಅದೆಲ್ಲ ಈ ಸೆಟ್ಟಲ್ಲಿ ಇದೆ ಅಂತ ಅರ್ಥ. ಇದರಲ್ಲಿ ಯಾವುದು ಇನ್ಕ್ಲೂಡ್ ಮಾಡಬೇಕು ಯಾವುದು ಇನ್ಕ್ಲೂಡ್ ಮಾಡಬಾರ್ದು ಅಂತ ನಿಮಗೆ ಈ ಬ್ರ್ಯಾಕೆಟ್ಸ್ ಥ್ರೂ ಗೊತ್ತಾಗುತ್ತೆ. ಇದು 2 ಸೈಡ್ ರೌಂಡ್ ಬ್ರ್ಯಾಕೆಟ್ ಇದೆ, ಹಾಗಾದರೆ ಅದರ ಅರ್ಥ ಏನು, 2 ಸೈಡ್ ಇನ್ಕ್ಲೂಡ್ ಆಗಿಲ್ಲ, 2 ಸೈಡ್ ಓಪನ್ ಇದೆ. ಅಂದರೆ ನೀವು ಇನ್ಇಕ್ವಾಲಿಟಿ ಸಿಂಬಲ್ ಹೇಗೆ ಬರಿಬೇಕು, ಎಕ್ಸ್ ಮಧ್ಯ ಇರಬೇಕು. ಯಾವುದು 2ರ ಮಧ್ಯೆ ಇರಬೇಕು, -3 ಮತ್ತು 0 ಮಧ್ಯ ಇರಬೇಕು, 2 ಇನ್ಕ್ಲೂಡ್ ಆಗಬಾರ್ದು. ಸೊ ಇಲ್ಲಿ ತಪ್ಪಿನೂ ನೀವು ಈಕ್ವಾಲಿಟಿ ಸಿಂಬಲ್ನ ಹಾಕಬಾರ್ದು. ಓಕೆ, ಈಕ್ವಾಲಿಟಿ ಸಿಂಬಲ್ನ ಹಾಕಬಾರ್ದು, 2 ಸೈಡ್ ಓಪನೇ ಇಡಬೇಕು. ಮತ್ತು ಇದನ್ನು ಮರಿಬಾರ್ದು, ನೀವು ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತಲೂ ಬರೆಯೋದನ್ನು ಮರಿಬಾರ್ದು. ಓಕೆ, ನೆಕ್ಸ್ಟ್ ನೋಡಿ ಕ್ಲೋಸ್ಡ್ ಇಂಟರ್ವಲ್ 6, 12 ಅಂತ ಇದೆ. ಸೊ ಇದು ಬ್ರ್ಯಾಕೆಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ 2 ಸೈಡ್ ಇನ್ಕ್ಲೂಡ್ ಮಾಡಬೇಕು. 6 ಮತ್ತು 12 ಮಧ್ಯ ಇರೋ ಎಕ್ಸ್ಗಳು ಅಂದರೆ ರಿಯಲ್ ನಂಬರ್ಸ್ಗಳು, ಎಕ್ಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ರಿಯಲ್ ನಂಬರ್ ಆಗಿರಬೇಕು, 6 ಮತ್ತು 12 ಮಧ್ಯ ಇರಬೇಕು. ಈ ಸಿಂಬಲ್ ಹೇಗೆ ಚೂಸ್ ಮಾಡಬೇಕು ಅಂದರೆ ಇದನ್ನು ನೋಡಿ, ಬ್ರ್ಯಾಕೆಟ್ನ ನೋಡಿ. ಸ್ಕ್ವೇರ್ ಬ್ರ್ಯಾಕೆಟ್ ಆದರೆ <= ಹಾಕಿ, ರೌಂಡ್ ಬ್ರ್ಯಾಕೆಟ್ ಆದರೆ ಬರೀ ಇನ್ಇಕ್ವಾಲಿಟಿ, ಬರೀ <= ಅಥವಾ ಗ್ರೇಟರ್ ಇರುತ್ತೆ. ಇಲ್ಲಿ ನೋಡಿ, ಒನ್ ಸೈಡ್ ಲೆಫ್ಟ್ ಸೈಡ್ ಓಪನ್ ಇದೆ, ಅದಕ್ಕೆ ಈ ಸಿಂಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡ್ ಕ್ಲೋಸ್ ಇದೆ, ಸೊ ಇದು <= ಸಿಂಬಲ್ ಯೂಸ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಲೆಫ್ಟ್ ಸೈಡ್ ಕ್ಲೋಸ್ ಇದೆ, ಸೊ ಇಲ್ಲಿ ಅದೇ ಥರ ಸಿಂಬಲ್ ಯೂಸ್ ಮಾಡಬೇಕು. ಇಲ್ಲಿ ರೈಟ್ ಸೈಡ್ ಓಪನ್ ಇದೆ, ಸೊ ಬರೀ <= ಹಾಕಬಾರ್ದು. ಓಕೆ, ಅಲ್ಲಿಗೆ ಇಂಟರ್ವಲ್ಸ್ ಕಾನ್ಸೆಪ್ಟ್ ಮುಗಿಯುತ್ತೆ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಜೊತೆಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೆನ್ ಡಯಾಗ್ರಾಮ್ಸ್ ಕಲಿಯೋದ್ರ ಜೊತೆಗೆ ಕೆಲವು ಆಪ್ರೇಷನ್ಸ್ನ ಕಲಿತೀವಿ. ಫಾರ್ ಎಕ್ಸಾಂಪಲ್ ಯೂನಿಯನ್ ಇರ್ಬೋದು, ಇಂಟರ್ಸೆಕ್ಷನ್ ಇರ್ಬೋದು, ಡಿಫ್ರೆನ್ಸ್ ಇರ್ಬೋದು, ಮತ್ತು ಕಾಂಪ್ಲಿಮೆಂಟ್. ಇದು ಇಂಪಾರ್ಟೆಂಟ್ ಆಪ್ರೇಷನ್ಸ್. ಇಲ್ಲಿಂದನೇ ನಿಮಗೆ ಈ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.